ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಮೆಜರ್ ಆಫ್ ಸ್ಪ್ರೆಡ್ ಅಥವಾ ಪ್ರಸಾರ ಬಗ್ಗೆ ತಿಳಿಯುವ ಅಥವಾ ಹರಡುವಿಕೆಯ ಅಳತೆ ಬಗ್ಗೆ ತಿಳಿಯುವ. ಮೆಜರ್ ಆಫ್ ಸ್ಪ್ರೆಡ್ ಅಲ್ಲಿ ಹಲವಾರು ಸ್ಪ್ರೆಡ್ಗಳಿವೆ. ರೇಂಜ್ ಅನ್ನೋದು ಒಂದು ತರ ಮೆಜರ್ ಆಫ್ ಸ್ಪ್ರೆಡ್. ರೇಂಜ್ ಅಲ್ಲಿ ಅತಿ ದೊಡ್ಡವಾದ ನಂಬರು ಮತ್ತೆ ಅತಿ ಚಿಕ್ಕವಾದ ನಂಬರ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಯಾವಾಗ ನಮಗೆ ಅತಿ ದೊಡ್ಡ ನಂಬರು ಮತ್ತೆ ಅತಿ ಚಿಕ್ಕ ನಂಬರ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ, ಅವಾಗ ನಮಗೆ ಒಂದು ನಂಬರ್ ಸಿಗೋದೆ ಅದು ರೇಂಜ್ ಅಂತೀವಿ. ನಾವು ಮೆಡಿಕಲ್ ರಿಪೋರ್ಟ್ ಗಳಲ್ಲಿ ನೋಡಿರಬಹುದು, ಶುಗರ್ ಲೆವೆಲ್ ಈ ರೇಂಜ್ ಇಂದ ಈ ರೇಂಜ್ ಅಲ್ಲಿ ಇರಬೇಕು. ಯಾವುದೇ ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಮಗೆ ಒಂದು ಒಂದು ರೇಂಜ್ ಅನ್ನ ಕಂಡು ಬರುತ್ತದೆ. ಅದು ಒಂದು ಉದಾಹರಣೆ, ರೇಂಜಿನ ಉದಾಹರಣೆ. ಇದರಿಂದ ನಾವು ರೇಂಜಿನ ನಮಗೆ ನಮ್ಮ ಡೇಟಾ ಎಲ್ಲಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಅಂತ ಸಿಗುತ್ತದೆ. ಇದು ತುಂಬಾ ಮುಖ್ಯವಾಗಿ ನಮಗೆ ಸಿಗುತ್ತದೆ. ಇನ್ನೊಂದು ತರ ಮೆಜರ್ ಆಫ್ ಸ್ಪ್ರೆಡ್ ಅಂದ್ರೆ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ. ಈ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಲ್ಲಿ ನಮಗೆ ಮಧ್ಯದಲ್ಲಿ ಇರುವ 50% ಅಂಶವನ್ನು ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೇವೆ. ಈ ಮಧ್ಯದಲ್ಲಿರೋ 50% ಡೇಟಾವೇ ಇಂಟರ್ ಕ್ವಾರ್ಟೈಲ್ ರೇಂಜ್. ಅಥವಾ ಇನ್ನೊಂದ್ ತರ ಹೇಳ್ಬೋದು, ನಾವು ಇಲ್ಲಿ ನೋಡಿ, ಮೊದಲು 25% ಅಥವಾ ಮೊದಲ 25% ಡೇಟಾ ಅನ್ನ ನಾವು ಕ್ವಾರ್ಟೈಲ್ 1 ಅಂತ ಕರಿತೀವಿ. ಮೊದಲ 50% ಡೇಟಾವನ್ನ ಕ್ವಾರ್ಟೈಲ್ 2 ಅಂತ ಕರಿತೀವಿ. ಮೂರನೇದಾಗಿ ಮೊದಲ 75% ಡೇಟಾವನ್ನ ನಾವು ಕ್ವಾರ್ಟೈಲ್ 3 ಅಂತ ಕರಿತೀವಿ. ಯಾವಾಗ ನಾವು ಕ್ವಾರ್ಟೈಲ್ 3 ಅನ್ನ ಕ್ವಾರ್ಟೈಲ್ 1 ಅನ್ನ ಕ್ವಾರ್ಟೈಲ್ 3ಗೆ ಸಬ್ಸ್ಟ್ರಾಕ್ಟ್ ಮಾಡಿದರೆ ಅವಾಗ ನಮ್ಗೆ ಒಂದು ವ್ಯಾಲ್ಯೂ ಸಿಗುತ್ತದೆ. ಆ ವ್ಯಾಲ್ಯೂವೇ ಇಂಟರ್ ಕ್ವಾರ್ಟೈಲ್ ರೇಂಜ್. ಇಂಟರ್ ಕ್ವಾರ್ಟೈಲ್ ರೇಂಜ್ ನಮ್ಗೆ ಎಷ್ಟು ನಮ್ಮ ಡೇಟಾ ಸ್ಪ್ರೆಡ್ ಆಗಿದೆ, ಅದು ಆ ಸ್ಪ್ರೆಡ್ ಅನ್ನ ನಮಗೆ ಕೊಡುತ್ತದೆ. ವೇರಿಯನ್ಸ್ ಅನ್ನೋದು ಒಂದು ತುಂಬಾ ಮುಖ್ಯವಾಗಿರುವ ಮೆಜರ್ ಆಫ್ ಸ್ಪ್ರೆಡ್. ಇಲ್ಲಿ ನಾವು ವೇರಿಯನ್ಸ್ ಅಲ್ಲಿ ಪ್ರತಿ ಒಂದು ಡೇಟಾ ನಂಬರ್ ಅನ್ನ ಅದರ ಮೀನ್ ವ್ಯಾಲ್ಯೂಗೆ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತೇವೆ. ಸಬ್ಸ್ಟ್ರಾಕ್ಟ್ ಮಾಡಿರೋ ನಂಬರ್ ಅನ್ನ ನಾವು ಸ್ಕ್ವಯರ್ ಮಾಡ್ತೀವಿ. ಸ್ಕ್ವಯರ್ ನಂಬರ್ಗಳು ಪ್ರತಿಯೊಂದು ಸ್ಕ್ವಯರ್ ನಂಬರ್ಗಳನ್ನ ನಾವು ಆಡ್ ಮಾಡಿ ಎಷ್ಟು ಡೇಟಾ ಪಾಯಿಂಟ್ಗಳಿದಾವೆ, ಆ ಡೇಟಾ ಪಾಯಿಂಟ್ ನಂಬರ್ ಆಫ್ ಡೇಟಾ ಪಾಯಿಂಟ್ ಇರ್ತವೆ. ಆ ನಂಬರ್ ಅನ್ನ ನಮ್ಮ 10 ಡೇಟಾ ಪಾಯಿಂಟ್ ಇರ್ಬೋದು, 30 ಡೇಟಾ ಪಾಯಿಂಟ್ ಇರ್ಬೋದು. ಆ 10 ಡೇಟಾ ಪಾಯಿಂಟ್, ಆ 30 ನಂಬರ್ ಇಂದ ಅಥವಾ 10 ನಂಬರ್ ಇಂದ ನಾವು ಆ ಸಮ್ ಆಫ್ ಸ್ಕ್ವಯರ್ ಆಫ್ ಡಿಫರೆನ್ಸ್ ಇರುತ್ತದೆ. ಪ್ರತಿಯೊಂದು ನಂಬರ್ ಮತ್ತೆ ಪ್ರತಿಯೊಂದು ಮೀನಿನ ಡಿಫರೆನ್ಸ್ ಸ್ಕ್ವಯರಿನ ಸಮ್ಮಿಗೆ ನಾವು ಡಿವೈಡ್ ಮಾಡಿದರೆ ಅವಾಗ ನಮಗೆ ವೇರಿಯನ್ಸ್ ಸಿಗುತ್ತದೆ. ಆ ವೇರಿಯನ್ಸ್ ನಮಗೆ ನಮ್ಮ ಡೇಟಾ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಕಂಡುಹಿಡಿದು ಕೊಡುತ್ತದೆ. ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ನಾವು ವೇರಿಯನ್ಸ್ ನ ಸ್ಕ್ವಯರ್ ರೂಟ್ ತೆಗೆದ್ರೆ ಅದು ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಡುತ್ತದೆ. ಇಲ್ಲಿಯೂ ನಮಗೆ ಡೇಟಾ ಎಷ್ಟು ಹರಡಿದೆ, ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ರೆ ಜಾಸ್ತಿ ಡೇಟಾ ಹರಡಿದೆ ಅಂತ ಗೊತ್ತಾಗುತ್ತದೆ. ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಇದ್ರೆ ಕಡಿಮೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹರಡಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಪರ್ಸೆಂಟೈಲ್ ಅಂತ ಕರಿತೀವಿ. ನಾವು ಒಂದು ಎಕ್ಸಾಮ್ ಇರಬಹುದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮಗೆ 50% ನಂಬರ್ ಸಿಕ್ಕಿದ್ರೆ ಅಥವಾ 19% ನಂಬರ್ ಸಿಕ್ಕಿದ್ರೆ, 90% ನಂಬರ್ ಯಾವಾಗ ನಮಗೆ ಸಿಗುತ್ತದೆ,
ಅದರ ಅರ್ಥ ಅಂದರೆ 90% ಜನ ನಮಗಿಂತ ಹಿಂದೆ ಇದ್ದಾರೆ, ಇನ್ನೊಂದು 10% ಜನ ನಮ್ಗಿಂತ ಮುಂದ್ಗಡೆ ಇದ್ದಾರೆ. ಸೊ ಪರ್ಸೆಂಟೈಲ್ ನಮಗೆ ನಮ್ಮ ಪೊಸಿಷನ್ ಹೇಳುತ್ತದೆ. ಒಂದು ಕ್ಲಾಸ್ ಅಲ್ಲಿ ಒಬ್ಬ 99% ಇದ್ದಾನೆ ಅಂದ್ರೆ ಅವನು ಸೆಕೆಂಡ್ ಟಾಪರ್ ಇದ್ದಂಗೆ. ಅಂದ್ರೆ 99% ಜನ ಅವನ್ಕಿಂತ ಕೆಳಗಡೆ ಇದ್ದಾರೆ, 1% ಜನ ಅವನ್ಕಿಂತ ಮುಂದ್ಗಡೆ ಇದ್ದಾರೆ. ಇದು ನಮಗೆ ಪರ್ಸೆಂಟೈಲ್ ಬಗ್ಗೆ ಗೊತ್ತಾಗುತ್ತದೆ. ಧನ್ಯವಾದಗಳು ವೀಕ್ಷಕರೇ.